ನಮಸ್ಕಾರ ವೀಕ್ಷಕರೇ, ಹ್ಯಾಪಿ ಕ್ರಿಯೇಷನ್ ಫ್ಯಾಷನ್ ಡಿಸೈನ್ ಇನ್ಸ್ಟಿಟ್ಯೂಟ್ಗೆ ಸುಸ್ವಾಗತ. ಇವತ್ತು ನಾವು ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪೈಪಿಂಗ್ ದಾರ ಇಲ್ಲಿ ಕಾಣಿಸ್ತದೆ. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಇದು ಲೆಂತ್ ವೈಸು, ಇದು ವಿಡ್ತ್ ವೈಸು. ಓಕೆ, ಇದರ ಕ್ರಾಸಾಗೆ ಇದು ಕ್ರಾಸ್ ಪೀಸ್ ಅಂತ ಕರಿತೀವಿ, ಈ ಡಯಾಗ್ನಲ್ ಪೀಸ್ ಅಂತ ಕರಿತೀವಿ. ಓಕೆ, ಇದರ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು ನೀವು ಯಾವಾಗಲೂ. ಹೀಗೆ ಕ್ರಾಸಲ್ಲಿ ಲೈನ್ ಹಾಕಬೇಕು. ಇದು 1.5 ಇಂಚು 1.5 ಇಂಚಸ್ ಬಿಡ್ತಿರ್ಬೇಕು ಯಾವಾಗಲೂ. 1.5 ಅಥವಾ 2 ಇಂಚಸ್ ತೊಗೊಳ್ಳಿ, ಬೆಸ್ಟು 2 ಇಂಚಸ್ ತೊಗೊಳ್ಳಿ. ಓಕೆ, ಬಟ್ಟೆ ಕಡಿಮೆ ಇದ್ದರೆ 1.5 ಇಂಚು, ಬಟ್ಟೆ ಇಲ್ಲ ಅಂದರೆ ಬಟ್ಟೆ ಇದ್ದರೆ 2 ಇಂಚು ತೊಗೊಳ್ಳಿ. ಈ ಥರ 2 ಇಂಚಸ್ ತೊಗೊಂಡು ಲೈನ್ ಹಾಕ್ಕೊಳ್ಳಿ. ಕ್ರಾಸ್ ತೊಗೋಬೇಕು. ಯಾವಾಗಲೂ ಇದಕ್ಕೆ ನಾವು ಬಯಾಸ್ ಪೀಸ್ ಅಂತ ಕರಿತೀವಿ ಕೂಡ. ಓಕೆ, ಬಯಾಸ್ ಪೀಸ್ ಅಂತ ಕರಿತೀವಿ. ಇನ್ನೂ ಪೀಸ್ ತೊಗೊಳ್ಳೋಣ ಸಾಕು. ಇದು ಕ್ರಾಸ್ ಕಟಿಂಗ್ ಇರಬೇಕು. ಓಕೆ, ಕಟ್ ಮಾಡ್ಕೊಳ್ಳೋಣ. ಸ್ಟಾಪ್ ಮಾಡಿ. ನೋಡಿ, ಈಗ ನಾನು ಕ್ರಾಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಓಕೆ, 2 ಇಂಚ್ ಇದೆ ಬೆಲ್ಟ್, ಇದು ವಿಡ್ತ್ 2 ಇಂಚ್ ಇದೆ. ಇದನ್ನು ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ಫಸ್ಟು ಇದನ್ನು ಆಯ್ತಾ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ, ಕ್ರಾಸ್ ಆಗಿದ್ದೀರ ಹೀಗೆ. ಇನ್ನೊಂದು ಪೀಸ್ ಇದು ಕೂಡ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಟ್ಟರೆ ಈಕ್ವಲ್ ಆಗುತ್ತೆ ಅಲ್ವಾ? ಈಕ್ವಲಾಗಿ ಇಡಬೇಡಿ. ಓಕೆ, 2 ಒಟ್ಟಿಗೆ ಇಟ್ಟರೆ ಈಕ್ವಲ್ ಆಗುತ್ತೆ. ಆಪೋಸಿಟಾಗಿ ಇಡಬೇಕು. ಈ ಥರ ಈಗ ಆಪೋಸಿಟಾಗಿ ಇಡಬೇಕು. ಈಗ ಇಲ್ಲಿಂದ 1/2 ಇಂಚ್ ಉಳ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಡಿ. ಈ ಥರ ಸ್ಟ್ರೈಟ್ ಬರಬೇಕು. ಓಕೆ, ಸ್ಟ್ರೈಟ್ ಬಂದು ನೋಡಿ ಬಟ್ಟೆ ಈ ಥರ ಸ್ಟ್ರೈಟ್ ಬರಬೇಕು. ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ಕೊಳ್ಳಿ. ನೋಡಿ, ಇದು ಹೀಗಿದೆಯಲ್ಲ, ಹೀಗೆ ಕಟ್ ಮಾಡ್ಕೊಂಡು ಮತ್ತು ವಾಪಸ್ ಹಿಂಗೆ ಕಟ್ ಮಾಡ್ಕೋಬೇಕಿದ್ದ. ಇದು ಕೂಡ ಕ್ರಾಸ್ ಕಟಿಂಗ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್. ಮತ್ತು ಆಪೋಸಿಟಾಗಿ ಇಡಬೇಕು. ಇದು ಹೀಗಿಟ್ಟರೆ ಆಪೋಸಿಟಾಗಿ ಇಡಬೇಕು. ಇದು ಈ ಶಾರ್ಟ್ನೆಸ್ ಆಪೋಸಿಟಾಗಿ ಇರಬೇಕು. ಮತ್ತು ಈ ಪೀಸನ್ನು ಓಪನ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಹಾಗೆ ಕಂಟಿನ್ಯೂಷನ್ ತೊಗೋಬೇಕು. ಇವಾಗ ಈ ಥರ ಇದೆಯಲ್ಲ, ಮತ್ತು ಹೀಗೆ ಕಟ್ ಮಾಡ್ಕೊಳ್ಳಿ. ಈ ಕಡೆ ಕಟ್ ಮಾಡ್ಕೋಬೇಕು. ಓಕೆನಾ? ಇಷ್ಟು ಪೀಸ್ ಈ ಜಾಯಿಂಟ್ ಆಗಿದೆ. ಓಕೆ, ನೋಡಿ, ಇದು ಸಿಂಗಲ್ ಟೆನ್ಷನ್ ಅಂತ ಕರಿತೀವಿ. ಇದು ಕಾರ್ಡಿಂಗ್ಗೆ ಯೂಸ್ ಮಾಡ್ತೀವಿ, ಸಿಂಗಲ್ ಟೆನ್ಷನ್. ಓಕೆ, ಇದನ್ನು ಹಾಕ್ತೀವಿ ನೋಡಿ. ಹಾಂ, ಓಕೆ, ಈಗ ಇದನ್ನು ಬಿಚ್ಚಿಬಿಟ್ಟು ಇದು ಹಾಕಬೇಕು.
ಓಕೆ, ಈಗ ಫಸ್ಟ್ ಇದನ್ನು ಉಲ್ಟಾ ಇಟ್ಕೋಬೇಕು. ಈ ಥರ ಚೆಕ್ ಮಾಡ್ಕೊ, ಉಲ್ಟಾ ಇಟ್ಕೋಬೇಕು. ನೋಡಿ, ಇದು ಪೈಪಿಂಗ್ ದಾರ, ಕಾರ್ಡಿಂಗ್ ದಾರ ಇದೆ. ಓಕೆ, ಇದನ್ನು ಈ ಥರ ಸೆಂಟ್ರ್ ಇಟ್ಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಕಾರ್ಡಿಂಗ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಕಾರ್ಡಿಂಗ್ ದಾರ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಇದನ್ನು ಲೆವೆಲಾಗಿ ಇಟ್ಕೊಂಡು ಕರೆಕ್ಟಾಗಿ ದಾರ ಪಕ್ಕ ಹೊಲ್ಕೊಂಡು ಹೋಗಿ ಎಕ್ಸಾಕ್ಟ್ಲಿ. ನೆಕ್ಸ್ಟು ಈ ಥರ ಬಂದಾಗ ಓಪನ್ ಮಾಡ್ಕೋಬೇಕು ಕಚ್ಚ. ನೋಡಿ, ಜಾಯಿಂಟ್ ಬಂದಾಗ ಕಚ್ಚೆ ಓಪನ್ ಮಾಡ್ಕೋಬೇಕು. ಈ ಥರ ಹಿಂಗೆ ಸೆಂಟ್ ಕಚ್ಚೆ ಅಡಿಗೆ ಓಪನ್ ಮಾಡ್ಕೋಬೇಕು. ಹಿಂಗೆ ಸ್ಟಾಪ್ ಮಾಡೋದು. ಓಕೆ, ನೆಕ್ಸ್ಟ್ ಇವಾಗ ಡಬಲ್ ಟೈಮ್ ಸ್ಟಿಚ್ ಹಾಕಬೇಕು. ಇದನ್ನು ಲೆವೆಲ್ ಕಟ್ ಮಾಡ್ಕೊಂಬಿಡಿ. ಓಕೆ, ಡಬಲ್ ಟೈಮ್ ಸ್ಟಿಚ್ ಹಾಕಬೇಕು. ಇವಾಗ ಮತ್ತೆ ಎಕ್ಸಾಕ್ಟ್ಲಿ ಕಾರ್ಡಿಂಗ್ ಪಕ್ಕನ ಹಾಕಬೇಕು. ಕಾರ್ಡಿಂಗ್ ಪಕ್ಕ ಹಾಕ್ಬೇಕಾದ್ರೆ ಫುಲ್ ಎಡ್ಜಲ್ಲಿ ಹಾಕಬೇಕು, ನೋಡ್ಕೊಳ್ಳಿ. ಓಕೆ, ಈ ಥರ ಓಕೆ ಓಕೆ ಆಯಿತಾ. ನಾನಿವಾಗ ಡಬಲ್ ಟೈಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಓಕೆ, ನೋಡ್ಬೋದು. ಈಗ ಇದನ್ನು ಫೋಲ್ಡ್ ಮಾಡಬೇಕು. 1/4 ಇಂಚ್ ಫೋಲ್ಡ್ ಮಾಡಿ ಸಾಕು. 0.25 ಇಂಚಸ್ ಫೋಲ್ಡ್ ಮಾಡಿ ಸಾಕಿದು. 0.25 ಇಂಚಸ್ ಬಟ್ಟೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಈ ದಾರ ಪಕ್ಕನೇ ಬಿಡಬೇಕು. ನೋಡಿ, ಈಗ ಈ ಕಾರ್ಡಿಂಗ್ ಪಕ್ಕನೇ ಹೋಗ್ಬೇಕು ಸ್ಟಿಚ್ ಒಂದು ಪ್ರಿವಸ್ತು ಕೊಡಿ. ಓಕೆ, ಈಗ ಸ್ಟಿಚ್ ಡಬಲ್ ಟೈಮ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತದೆ ನೋಡಿ. ಓಕೆ, ಈಗ ಇದನ್ನು ಫೋಲ್ಡ್ ಮಾಡಿ ನೋಡಿ, ಈ ಥರ ಬಟ್ಟೆ 1/4 ಇಂಚ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಬೇಕು. ಇಲ್ಲಿ 1/4 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ ಸಾಕು. ನೋಡಿ, ಕರೆಕ್ಟಾಗಿ 1/4 ಇಂಚ್ ಇರಬೇಕಿದು ಫೋಲ್ಡು. ಕರೆಕ್ಟಾಗೆ ಈ ಕಾರ್ಡಿಂಗ್ ಪಕ್ಕ ಟೆನ್ಷನ್ ಬರಬೇಕು. ಇದನ್ನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಬೇಕು. ಉಲ್ಟಾ ಕಡೆಯಿಂದ, ರಾಂಗ್ ಸೈಡಿಂದ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ. ಇವಾಗ ನಿಮ್ಗೆ ಕಾಣಿಸ್ತಾ ಇರೋದು ಕಾರ್ಡಿಂಗ್. ಓಕೆ ಓಕೆ, ಕಾರ್ಡಿಂಗ್ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.